ಪ್ರಕಟಣೆ ಅಧ್ಯಾಯ 1. ಯೇಸುಕ್ರಿಸ್ತನ ಪ್ರಕಟಣೆಯು. ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು. ಯೋಹಾನನು ತಾನು ಕಂಡದ್ದನ್ನೆಲ್ಲ ತಿಳಿಸುವವನಾಗಿ ದೇವರ ವಾಕ್ಯದ ವಿಷಯವಾಗಿಯೂ ಯೇಸುಕ್ರಿಸ್ತನು ಹೇಳಿದ ಸಾಕ್ಷಿಯ ವಿಷಯವಾಗಿಯೂ ಸಾಕ್ಷಿ ಕೊಟ್ಟನು. ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು ಧನ್ಯರು. ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಆಸ್ಯ ಸೀಮೆಯಲ್ಲಿರುವ 7 ಸಭೆಗಳಿಗೆ ಯೋಹಾನನು ಬರೆಯುವುದೇನೆಂದರೆ, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವಾತನಿಂದ ಮತ್ತು ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯೂ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನೂ ಭೂರಾಜರ ಒಡೆಯನೂ ಆಗಿರುವ ಯೇಸುಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನಮ್ಮನ್ನು ಪ್ರೀತಿಸುವವನೂ ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನೂ ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನೂ ಆಗಿರುವಾತನಿಗೆ ಯುಗಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಆಮೆನ್. ಇಗೋ, ಮೇಘಗಳೊಂದಿಗೆ ಬರುತ್ತಾನೆ. ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು. ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿ ಎದೆ ಬಡುಕೊಳ್ಳುವರು. ಹೌದು, ಹಾಗೆಯೇ ಆಗುವುದು. ಆಮೆನ್. ನಾನು ಆದಿಯೂ ಅಂತ್ಯವೂ, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವವನು, ಸರ್ವಶಕ್ತನೂ ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ನಿಮ್ಮ ಸಹೋದರನೂ ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನೂ ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪತ್ಮೋಸ್ ದ್ವೀಪದಲ್ಲಿದ್ದೆನು. ನಾನು ಕರ್ತನ ದಿನದಲ್ಲಿ ದೇವರಾತ್ಮವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿದೆನು. ಅದು, ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ, ಸ್ಮುರ್ನ, ಪೆರ್ಗಮ, ತುವತೈರ, ಸಾರ್ದಿಸ್, ಫಿಲದೆಲ್ಫಿಯ, ಲವೋದಿಕಿಯ ಎಂಬೀ 7 ಪಟ್ಟಣಗಳ ಸಭೆಗಳಿಗೆ ಕಳುಹಿಸಬೇಕೆಂದು ನುಡಿಯಿತು. ನನ್ನ ಸಂಗಡ ಮಾತಾಡುತ್ತಿದ್ದ ಶಬ್ದವು ಯಾರದೆಂದು ನೋಡುವುದಕ್ಕೆ ಹಿಂದಕ್ಕೆ ತಿರುಗಿದೆನು. ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳನ್ನು, ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯಕುಮಾರನಂತೆ ಇರುವವನನ್ನೂ ಕಂಡೆನು. ಆತನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನು. ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ, ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ, ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇದ್ದವು. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಆತನ ಬಾಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು. ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು, ಕಡೆಯವನು, ಸದಾ ಜೀವಿಸುವವನೂ ಆಗಿದ್ದೇನೆ. ಸತ್ತವನಾದೆನು ಮತ್ತು ಇಗೋ, ಯುಗಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಆದದರಿಂದ ನೀನು ಕಂಡವುಗಳನ್ನು, ಈಗ ನಡೆಯುತ್ತಿರುವವುಗಳನ್ನು, ಮುಂದೆ ಆಗಬೇಕಾದವುಗಳನ್ನು ಬರೆ. ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳ ಮತ್ತು 7 ಚಿನ್ನದ ದೀಪಸ್ತಂಭಗಳ ಗೂಢಾರ್ಥವನ್ನು ವಿವರಿಸುತ್ತೇನೆ. ಆ 7 ನಕ್ಷತ್ರಗಳು ಅಂದರೆ ಆ 7 ಸಭೆಗಳ ದೂತರು. ಆ 7 ದೀಪಸ್ತಂಭಗಳು ಅಂದರೆ ಆ 7 ಸಭೆಗಳು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಪ್ರಕಟಣೆಯ ಗ್ರಂಥ, ದ ಬುಕ್ ಆಫ್ ರೆವಲೇಷನ್. ಪ್ರಕಟಣೆಯ ಗ್ರಂಥ ಮತ್ತು ಮೊದಲನೇ ಅಧ್ಯಾಯ, ದ ಬುಕ್ ಆಫ್ ರೆವಲೇಷನ್ ಚಾಪ್ಟರ್ 1. ಈ ಪ್ರಕಟಣೆ ಅಂತ ಹೇಳಿದಾಗ ದೇವರು ಪ್ರಕಟಿಸಿದ ವಿಷಯಗಳು, ಘಟನೆಗಳು
ಸಂಗತಿಗಳು ಎಂದು ಅರ್ಥ. ಆದರೆ ಅದೇ ಸಂದರ್ಭದಲ್ಲಿ ಇನ್ನೊಂದು ಸಂಗತಿ ಕೂಡ, ಇನ್ನೊಂದು ಅರ್ಥ ಕೂಡ ಪ್ರಕಟಣೆಗಿದೆ. ದೇವರು ಮರೆ ಮಾಡಿ ಪ್ರಕಟಿಸಿದಂಥದ್ದು, ಬೆಳಕನ್ನು ಕೊಡುವಂಥದ್ದು. ಪ್ರಕಟಣೆಗೆ ಸಿಂಪಲ್ಲಾಗಿ, ಸರಳವಾಗಿ ನಾನು ಕೇಳಿಸಿಕೊಂಡು ಹೇಳುವಂಥ ಒಂದು ಸ್ಪಷ್ಟ ಅರ್ಥ, ಡೆಫಿನಿಷನ್ ಏನಂತ ಹೇಳಿದರೆ, ದೇವರು ಕೊಡುವ ಬೆಳಕು, ಗಾಡ್ ಗಿವಿಂಗ್ ಲೈಟ್. ಇದು ಪ್ರಕಟಣೆ. ಇದು ನಮ್ಮ ಜೀವನದ ಬಗ್ಗೆ ಪ್ರಕಟಣೆ, ದೇವರ ವಾಕ್ಯದ ಬಗ್ಗೆ ಪ್ರಕಟಣೆ, ದೇವರ ಬಗ್ಗೆ ಪ್ರಕಟಣೆ ನಮಗೆ ಲಭ್ಯವಿರ್ತದೆ. ಆದ ಕಾರಣ ಅಂಥ ಒಂದು ಪ್ರಕಟಣೆ ಅಂದರೆ ದೇವರ ಬೆಳಕು ನಮಗೆ ನಮ್ಮ ಜೀವನದಲ್ಲಿ ಸಿಗಬೇಕಾದ್ರೆ ಏನು ಮಾಡಬೇಕು? ಹೌ ಟು ಗೆಟ್ ರೆವಲೇಷನ್. ಪ್ರಕಟಣೆ ಹೊಂದುವುದು ಹೇಗೆ? 20 ಸೀಕ್ರೆಟ್ಸ್ ಆಫ್ ರೆವಲೇಷನ್. ಪ್ರಕಟಣೆಯ 20 ರಹಸ್ಯಗಳು. ಹೌ ಟು ಗೆಟ್ ರೆವಲೇಷನ್, ಪ್ರಕಟಣೆ ಹೊಂದುವುದು ಹೇಗೆ ಅಂತ ಹೇಳ್ಬಿಟ್ಟು ಮೊದಲನೇ ಅಧ್ಯಾಯದಿಂದ 20 ರಹಸ್ಯಗಳನ್ನು, ಅಂದರೆ ದೇವರು ನಮಗೆ ಬೆಳಕನ್ನು ಕೊಡಬೇಕಾದ್ರೆ ನಮ್ಮ ಬಗ್ಗೆ, ದೇವರ ಬಗ್ಗೆ, ವಾಕ್ಯದ ಬಗ್ಗೆ ಪ್ರಕಟಣೆಯನ್ನು, ಬೆಳಕನ್ನು ಕೊಡಬೇಕಾದ್ರೆ 20 ರಹಸ್ಯಗಳು, 20 ಸೀಕ್ರೆಟ್ಸ್ ಆಫ್ ರೆವಲೇಷನ್, ಪ್ರಕಟಣೆಯ 20 ರಹಸ್ಯಗಳು. ಮೊದಲನೇ ರಹಸ್ಯ ಅಥವಾ ನಿಬಂಧನೆ, ಕಂಡೀಷನ್ ಫಾರ್ 20 ಕಂಡೀಷನ್ ಫಾರ್ ರೆವಲೇಷನ್ ಅಥವಾ 20 ಸೀಕ್ರೆಟ್ಸ್ ಆಫ್ ರೆವಲೇಷನ್ ಅಂತ ಎರಡೂ ಕೂಡ. ನಿಬಂಧನೆಗಳು 20 ಪ್ರಕಟಣೆಗೆ ಅಥವಾ ರಹಸ್ಯಗಳು 20 ಪ್ರಕಟಣೆಗೆ. ಮೊದಲನೇದು ಥ್ರೂ ಕ್ರೈಸ್ಟ್. ಥ್ರೂ ಕ್ರೈಸ್ಟ್, ಕ್ರಿಸ್ತನ ಮುಖಾಂತರ ಈ ಪ್ರಕಟಣೆ ನಮಗೆ ಸಾಧ್ಯ. ಯಾರೂ ಕೂಡ ನಮಗೆ ಪ್ರಕಟಣೆ ಕೊಡಲಿಕ್ಕಾಗಲ್ಲ. ಆದರೆ ಪ್ರಕಟಣೆ ಮೊದಲನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಯೇಸು ಕ್ರಿಸ್ತರ ಮೂಲಕ ದೇವರು ಯೋಹಾನನಿಗೆ ಕೊಟ್ಟ ಪ್ರಕಟಣೆ. ಸೊ ದೇವರು ಏನಾದರೂ ಪ್ರಕಟಣೆ ನಮಗೆ ಕೊಡಬೇಕಾದ್ರೆ ಅದು ಯೇಸು ಕ್ರಿಸ್ತನ ಮುಖಾಂತರವಾಗಿ ಈ ಪ್ರಕಟಣೆಯನ್ನು, ಬೆಳಕನ್ನು ದೇವರು ಕೊಡ್ತಾರೆ. ದಿಸ್ ಈಸ್ ದ ಫಸ್ಟ್ ಸೀಕ್ರೆಟ್ ಆಫ್ ರೆವಲೇಷನ್. ಎರಡನೇದಾಗಿ, ರೆವಲೇಷನ್ ಈಸ್ ಗಿವನ್ ಟು ದ ಸರ್ವೆಂಟ್ಸ್. ಸೇವಕರಿಗೆ ಕೊಡಲಾಗ್ತದೆ. ಅಂದರೆ ಪ್ರಕಟಣೆ ಮೊದಲನೇ ಅಧ್ಯಾಯ ಮೊದಲನೇ ವಚನದಲ್ಲಿ ನೋಡುವಾಗ ಸೇವಕರಿಗೆ ಅಥವಾ ದಾಸರಿಗೆ ತೋರಿಸುವುದಕ್ಕಾಗಿ ದೇವರು ತಮ್ಮ ದೇವದೂತನನ್ನು ಕಳುಹಿಸಿ ಅವನ ಮುಖಾಂತರವಾಗಿ ತಮ್ಮ ದಾಸನಾದ ಯೋಹಾನನಿಗೆ ತಿಳಿಸಿತು. ಡುಲೋಸ್ ಅಂದರೆ ಗುಲಾಮ, ದೇವರಿಗಾಗಿ, ಸ್ಲೇವ್ ಟು ಗಾಡ್. ಯಾರು ದೇವರಿಗೆ ಸ್ಲೇವ್ಸ್ ಆಗಿ, ಗುಲಾಮರಾಗಿ ಇರ್ತಾರೋ ಅಂಥವರಿಗೆ ಪ್ರಕಟಣೆ ಲಭ್ಯ. ದಿ ರೆವಲೇಷನ್ ಈಸ್ ಗಿವನ್ ಟು ದೋಸ್ ಹೂ ಆರ್ ಸ್ಲೇವ್ಸ್ ಟು ಗಾಡ್ ಇನ್ ಎ ಪಾಸಿಟಿವ್ ವೇ. ಮೂರನೇದಾಗಿ, ಥರ್ಡ್ ಕಂಡೀಷನ್ ಫಾರ್ ರೆವಲೇಷನ್ ಅಥವಾ ಥರ್ಡ್ ಸೀಕ್ರೆಟ್ ಆಫ್ ರೆವಲೇಷನ್ ಏನಂತ ಹೇಳ್ಬಿಟ್ಟು ನೋಡೋದಾದರೆ ಬ್ಲೆಸ್ಸೆಡ್ನೆಸ್. ಬ್ಲೆಸ್ಸೆಡ್ನೆಸ್, ಆಶೀರ್ವಾದತನ, ಧನ್ಯತೆ ಅಂತ ಹೇಳ್ಬೋದು. ಪ್ರಕಟಣೆ 1:3 ನೋಡುವಾಗ ಈ ಪ್ರವಾದನೆಯ ವಾಕ್ಯಗಳನ್ನು ಅಥವಾ ಈ ಪ್ರಕಟಣೆಯ ವಾಕ್ಯಗಳನ್ನು ಓದುವಂಥವರು 1, ಕೇಳುವಂಥವರು 2ನೇದು, ಮತ್ತು ಅದನ್ನು ಕೈಕೊಂಡು ನಡೆಯುವಂಥವರು, ದೋಸು ಒಬೇ. ಆ ರೀತಿಯಾಗಿ ಓದಿ ಕೇಳಿ ಕೈಕೊಂಡು ನಡೆಯುವಂಥವರು ಧನ್ಯರು. ಆ ಒಂದು ಧನ್ಯತೆ, ಅಂಥ ಒಂದು ಧನ್ಯತೆ ಪ್ರಕಟಣೆಯ 3ನೇ ರಹಸ್ಯ. ಥರ್ಡ್ ಕಂಡೀಷನ್ ಫಾರ್ ರೆವಲೇಷನ್ ಈಸ್ ಬ್ಲೆಸ್ಸೆಡ್ನೆಸ್. ಬ್ಲೆಸ್ಸೆಡ್ನೆಸ್, ರೆವಲೇಷನ್ 1:3. 4ನೇದಾಗಿ, ಫೋರ್ತ್ ಕಂಡೀಷನ್ ಫಾರ್ ರೆವಲೇಷನ್ ಅಥವಾ ಫೋರ್ತ್ ಸೀಕ್ರೆಟ್ ಆಫ್ ರೆವಲೇಷನ್ ಏನಂತ ಹೇಳಿದರೆ ಥ್ರೂ ದ ಚರ್ಚ್. ಥ್ರೂ ದ ಚರ್ಚ್, ಸಭೆಯ ಮುಖಾಂತರ. ಪ್ರಕಟಣೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ಯೋಹಾನನು ಏಷ್ಯಾದಲ್ಲಿರುವ 7 ಸಭೆಗಳಿಗೆ ಪ್ರಕಟಣೆ ನನಗೆ ಸಿಗಬೇಕಾದರೆ
ಸಭೆಯ ಮುಖಾಂತರವಾಗಿ ದೇವರು ಕೊಡ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್, ಹೊಸ ಒಡಂಬಡಿಕೆಯ ಪ್ರಕಾರವಾಗಿ ಸಭೆ, ದ ಚರ್ಚ್, ದ ಬಾಡಿ ಆಫ್ ಕ್ರೈಸ್ಟ್. ಹಾಗಾದರೆ ಸಭೆಯ ಮುಖಾಂತರವಾಗಿ ಸಭೆಗೆ ಸೇರಿದಂಥವರ ಮುಖಾಂತರವಾಗಿ ವೆನ್ ಯು ಆರ್ ಪಾರ್ಟ್ ಆಫ್ ಎ ಬಾಡಿ ಆಫ್ ಕ್ರೈಸ್ಟ್ ಯು ಗೆಟ್ ರೆವಲೇಷನ್ ಅಪಾನ್ ರೆವಲೇಷನ್. ನೀವು ಕ್ರಿಸ್ತನ ದೇಹಕ್ಕೆ ಭಾಗಿಯಾಗಿದ್ದರೆ ಪ್ರಕಟಣೆಯ ಮೇಲೆ ಪ್ರಕಟಣೆ ನಿಮಗೆ ಲಭ್ಯ. ಐದನೇದು ಭಾಳ ಚೆನ್ನಾಗಿದೆ, ನನಗಿಷ್ಟ ಇದು. ಅದನ್ನು ಕೂಡ ಪ್ರಕಟಣೆ 1 ಈ ಅಧ್ಯಾಯದಲ್ಲಿ ನೋಡಿಕೊಳ್ಬೋದು. ಅಂದ ಹಾಗೆ ನಾವು ಏನು ಸ್ಟಡಿ ಮಾಡ್ತಾ ಇದ್ದೇವೆ ಎಂಬುದಾಗಿ ನಾವು ಯೋಚನೆ ಮಾಡಿಕೊಳ್ಳೋಣ. ಅದೇನಂತ ಹೇಳಿದರೆ, ಪ್ರಕಟಣೆ 1ನೇ ಅಧ್ಯಾಯದಿಂದ ಪ್ರಕಟಣೆಯ 20 ನಿಬಂಧನೆಗಳು ಅಥವಾ ಪ್ರಕಟಣೆಯ 20 ರಹಸ್ಯಗಳನ್ನು ನಾವು ನೋಡಿಕೊಳ್ತಾ ಇದ್ದೀವಿ. 20 ಕಂಡೀಷನ್ಸ್ ಫಾರ್ ರೆವಲೇಷನ್ ಆರ್ 20 ಸೀಕ್ರೆಟ್ಸ್ ಆಫ್ ರೆವಲೇಷನ್. ಅಂದರೆ ದೇವರು ನಮಗೆ ಪ್ರಕಟಣೆ ಕೊಡಬೇಕಾದರೆ, ಹೊಸ ಬೆಳಕನ್ನು ಕೊಡಬೇಕಾದರೆ ಅಲ್ಲಿ ಇರುವಂಥ 5ನೇ ನಿಬಂಧನೆ ಏನಂತ ಹೇಳ್ಬಿಟ್ಟು ನೋಡುವಾಗ 4ನೇ ವಚನದಲ್ಲಿ, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವ ಆತನ ಅಥವಾ ಭವಿಷ್ಯತ್ ಕಾಲಗಳಲ್ಲಿರುವ ಆತನಿಂದ ಮತ್ತು ತನ್ನ ಸಿಂಹಾಸನ ಮುಂದಿರುವ 7 ಆತ್ಮಗಳು, 7 ಸ್ಪಿರಿಟ್ಸ್. ಹಾಗಾದರೆ 5ನೇ ಕಂಡೀಷನ್, ಪ್ರಕಟಣೆಯ 5ನೇ ರಹಸ್ಯ ಏನಂತ ಹೇಳಿದರೆ ಹೋಲಿ ಸ್ಪಿರಿಟ್, ಪವಿತ್ರ ಆತ್ಮ. ಇಲ್ಲಿ 7 ಆತ್ಮಗಳು ಅಂತಿದೆ, 7 ಸ್ಪಿರಿಟ್ಸ್ ಎಂಬುದಾಗಿ. ಅದು ನಾವು ನೋಡುವಾಗ ಈ 7 ಆತ್ಮಗಳು ಅಂದರೆ 7-fold ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ ನನ್ನ ಆತ್ಮಿಕ ನಾಯಕರು ಒಂದು ಸರಿ ಹೇಳಿಕೊಟ್ರು. ಇಟ್ಸ್ ಅ ಪರ್ಫೆಕ್ಟ್ ಹೋಲಿ ಸ್ಪಿರಿಟ್, ಪರಿಪೂರ್ಣವಾದ ಪವಿತ್ರಾತ್ಮನು ಎಂಬುದಾಗಿ ಒಂದು ಅರ್ಥ. ಇನ್ನೊಂದು ಅರ್ಥ ಪವಿತ್ರಾತ್ಮನ ಸಪ್ತ ಕಾರ್ಯಗಳು ಎಂಬುದಾಗಿ ಕೂಡ. 6ನೇದಾಗಿ ನಾವೇನು ಅಧ್ಯಯನ ಮಾಡಿಕೊಳ್ತಾ ಇದ್ದೇವೆ, ಪ್ರಕಟಣೆ 1ನೇ ಅಧ್ಯಾಯದಿಂದ ನಾವು ಪ್ರಕಟಣೆಗೆ 20 ರಹಸ್ಯಗಳು ಅಥವಾ ಪ್ರಕಟಣೆಗೆ 20 ನಿಬಂಧನೆಗಳನ್ನು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ 5 ರಹಸ್ಯಗಳು ಅಥವಾ ನಿಬಂಧನೆಗಳು ಮುಗಿತು. ಇನ್ನು 15 ನಾವು ನೋಡಿಕೊಳ್ಬೇಕು, ಬೇಗ ನೋಡಿಕೊಳ್ಳೋಣ. 6ನೇ ರಹಸ್ಯ ಏನಂದರೆ ಕೃಪೆ, ಗ್ರೇಸ್. ಪ್ರಕಟಣೆ 1:5 ನಂಬಿಗಸ್ತನಾದ ಸಾಕ್ಷಿಯು ಸತ್ತವರೊಳಗಿಂದ ಪ್ರಥಮವಾಗಿ ಎದ್ದು ಬಂದವರು ಭೂರಾಜರಿಗೆ ಒಡೆಯರು ಆಗಿರುವ ಯೇಸು ಕ್ರಿಸ್ತರಿಂದ ನಿಮಗೆ ಕೃಪೆ. ಸೊ ದ ಗ್ರೇಸ್ ಆಫ್ ಕ್ರೈಸ್ಟ್ ಈಸ್ ದ 6th ಕಂಡೀಷನ್ ಆರ್ ಸೀಕ್ರೆಟ್ ಆಫ್ ರೆವಲೇಷನ್, ಗ್ರೇಸ್ ಆಫ್ ಕ್ರೈಸ್ಟ್. ಆನಂತರ ಅದೇ ವಚನದಲ್ಲಿ ವರ್ಸ್ 5ನೇ ವಚನದಲ್ಲಿ ಪ್ರಕಟಣೆ 1:5 ನಾವು ನೋಡ್ತೇವೆ ಶಾಂತಿ ಅಥವಾ ಸಮಾಧಾನ, ಪೀಸ್. 7th ಕಂಡೀಷನ್ ಫಾರ್ ರೆವಲೇಷನ್ ಈಸ್ ಪೀಸ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಸಮಾಧಾನ. ಲೋಕದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಗ್ತದೆ, ಆದರೆ ಯೋಹಾನ 16 ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಲೋಕ ಕೊಡುವ ಹಾಗೆ ನಾನು ನನ್ನ ಸಮಾಧಾನವನ್ನು ಕೊಡ್ತಾ ಇಲ್ಲ, ನನ್ನ ಸಮಾಧಾನವನ್ನೇ ನಾನು ನಿಮಗೆ ಕೊಡ್ತೀನಿ. ಲೋಕ ಕೊಡುವ ಸಮಾಧಾನ ಅಲ್ಲ, ನನ್ನ ಸಮಾಧಾನವನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು. 8ನೇದಾಗಿ ಲವ್, ಪ್ರೀತಿ. ದೇವರನ್ನು ಪ್ರೀತಿಸುವುದಾದರೆ ಪ್ರಕಟಣೆ ನಮಗೆ ಲಭ್ಯ. ವೆನ್ ವಿ ಲವ್ ಗಾಡ್ ಆರ್ ಲವ್ ಅದರ್ಸ್ ವಿ ಗೆಟ್ ರೆವಲೇಷನ್. ಪ್ರಕಟಣೆ ನಮಗೆ ಸಿಗ್ತದೆ. ಆದ ಕಾರಣ ನಮ್ಮನ್ನು ಪ್ರೀತಿಸಿದ ಎಂಬುದಾಗಿ ಸ್ಟಾರ್ಟ್ ಆಗ್ತದೆ ಈ 5ನೇ ವಚನದ 2ನೇ ಭಾಗ. ಆದ ಕಾರಣ ನಮ್ಮನ್ನು ಪ್ರೀತಿಸಿದಾತನ ಮುಖಾಂತರವಾಗಿ ನಮಗೆ ಪ್ರಕಟಣೆ. ಹಾಗಾದರೆ ಆ ಪ್ರೀತಿ ಭಾಳ ಇಂಪಾರ್ಟೆಂಟ್. ಲವ್ ಇಸ್ ದ ಫೌಂಡೇಶನ್ ಫಾರ್ ರೆವಲೇಷನ್. ಪ್ರೀತಿ, ನಮ್ಮನ್ನು ಪ್ರೀತಿಸಿ ಮತ್ತು ಹಾಗೆ ಅದೇ ವಚನದಲ್ಲಿ ಮುಂದುವರಿದಾದರೆ ತಮ್ಮ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವರಂತ ಆ ಪ್ರಕಟಣೆ 1:5 ಎಂಡ್ ಆಗ್ತದೆ, ಮುಗೀತದೆ. ಹಾಗಾದರೆ ಏನಲ್ಲಿ ರಹಸ್ಯ, ಏನಲ್ಲಿ
ನಿಬಂಧನೆ ಅಂತ ನೋಡುವಾಗ ಬ್ಲಡ್ ಆಫ್ ಕ್ರೈಸ್ಟ್, ಬ್ಲಡ್ ಆಫ್ ಕ್ರೈಸ್ಟ್, ಕ್ರಿಸ್ತನ ರಕ್ತ. ಪ್ರಕಟಣೆಯ 9ನೇ ರಹಸ್ಯ, ದ 9th ಸೀಕ್ರೆಟ್ ಆಫ್ ರೆವಲೇಷನ್ ಈಸ್ ದ ಬ್ಲಡ್ ಆಫ್ ಕ್ರೈಸ್ಟ್. ನನ್ನ ಸ್ನೇಹಿತರು ಡಾಕ್ಟರ್ ರಾಬರ್ಟ್ ಕನ್ವಿಲ್ ಅವರು ಒಂದು ಘಟನೆಯನ್ನು ಕೆಲವು ವರ್ಷಗಳ ಹಿಂದೆಯಿಂದ ಹೇಳ್ತಿದ್ದಾರೆ. ಡಾಕ್ಟರ್ ಬಿಲಿಗ್ರಾಮ್ ಅವ್ರ ಜೊತೆಯಲ್ಲಿ ಸಹ ಸುವಾರ್ಥಿಕರಾಗಿ, ಜೊತೆ ಸೇವಕರಾಗಿ ಕೆಲವು ವರ್ಷಗಳು ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಹೇಳಿದ್ದು, ಒಂದು ಸಾರಿ ಅವರು ದೆಹಲಿಯಿಂದ ಅವರು ಲಂಡನ್ಗೆ ಪ್ರಯಾಣ ಮಾಡ್ತಾ ಇರುವಾಗ ಕೆಲವು ಜನರು ಈಚೆ ಆಚೆ ಪ್ಲೇನ್ನಲ್ಲಿ ಕೂತ್ಕೊಂಡು ತಮಾಷೆ ಮಾಡಿ ಕುಡಿದು ಮತ್ತರಾಗಿ ಬಹಳ ಒಂದು ಗದ್ದಲವನ್ನು ಅಥವಾ ಗೊಂದಲವನ್ನು ಎಬ್ಬಿಸಿದರು. ಆದರೂ ಕೂಡ ಏನು ಮಾತಾಡದೆ ರಾಬರ್ಟ್ ಕನ್ವಿಲ್ ಅವರು ಹಾಗೆ ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ಯಾರೋ ಒಬ್ಬರು ಇವ್ರನ್ನ ತಮಾಷೆ ಮಾಡಬೇಕಂತ ಹೇಳ್ಬಿಟ್ಟು, ನೀವು ಯಾರು ಅಂತ ಕೇಳಿದಾಗ, ನಾನು ಸುವಾರ್ಥಿಕನಂತ ರಾಬರ್ಟ್ ಕನ್ವಿಲ್ ಹೇಳಿದ್ರಂತೆ. ಅವರು ಇನ್ನೂ ತಮಾಷೆ ಮಾಡಿದ್ರು, ಇವರು ಯಾರು ಪ್ರೀಚರ್ ಅಂತೆ, ಪ್ರಸಂಗಿ ಅಂತೆ ಅಂತ ಹೇಳ್ಬಿಟ್ಟು ಎಲ್ಲ ಇಬ್ಬರು ಮೂವರು ಸ್ನೇಹಿತರು. ಕಡೆಗೆ ಏನು ಪ್ರಸಂಗ ಮಾಡಲಿಕ್ಕೆ ಹೋಗ್ತಿದ್ದಿ ಅಂತ ಕೇಳಿದಾಗ, ಬ್ಲಡ್ ಆಫ್ ಕ್ರೈಸ್ಟ್ ಅಂದ್ರಂತೆ. ಆ ರೀತಿಯಾಗಿ ಹೇಳಿದ ತಕ್ಷಣ ಒಂದು ವಿಧವಾದ ಗಂಭೀರತ್ವ, ಭಯಭಕ್ತಿ, ವಾತಾವರಣ ಬದಲಾವಣೆ, ಆಟ್ಮಾಸ್ಫಿಯರ್ ಚೇಂಜ್ ಇವೆಲ್ಲ ಆಗೋಯ್ತಂದ್ರೆ ಅದು ಜಸ್ಟ್ ಒಂದು ಬ್ಲಡ್ ಆಫ್ ಕ್ರೈಸ್ಟ್ ಅಂತ ಹೇಳಿದ್ದಕ್ಕೆ. ಕಡೆಗೆ ಈ ಮೂವರು ವ್ಯಕ್ತಿಗಳು ಭಾಳ ಭಯಭಕ್ತಿಯಿಂದ ಕಡೆಗೆ ಲಂಡನ್ಗೆ ಹೋದಾಗ ಲಂಡನ್ ಕ್ರೂಸೇಡ್ನಲ್ಲಿ ಕೂಟಕ್ಕೆ ಇವರು ಭಾಗವಹಿಸಿದ್ರಂತೆ. ನೋಡ್ರಿ, ಕ್ರಿಸ್ತನ ರಕ್ತದ ಮಹತ್ವ ಅದು ನಮಗೆ ಪ್ರಕಟಣೆ ನೀಡ್ತದೆ. 10ನೇದಾಗಿ 10th ಕಂಡೀಷನ್ ಫಾರ್ ರೆವಲೇಷನ್, ಪ್ರಕಟಣೆಯ 10ನೇ ಒಂದು ರಹಸ್ಯ ಏನಂದರೆ ಕಿಂಗ್ಶಿಪ್. ಅಂದರೆ ಅರಸುತನ. ದೇವರು ನಮ್ಮನ್ನು ಯಾರನ್ನಾಗಿ ಮಾಡಿದ್ದಾರೆ ಅಥವಾ ಕ್ರಿಸ್ತನು ನಮ್ಮನ್ನು ಯಾರನ್ನಾಗಿ ಮಾಡಿದ್ದಾರೆ ಅಂದರೆ ನಮ್ಮನ್ನು ರಾಜ್ಯವನ್ನಾಗಿ ಅಥವಾ ನಮ್ಮನ್ನು ರಾಜರನ್ನಾಗಿ ಮಾಡಿದ್ದಾರೆ. ಎಸ್, ಮೇಡೆಸ್ಟ್ ಕಿಂಗ್ಸ್ ಆರ್ ರೂಲರ್ಸ್ ಅಂತ ಹೇಳ್ಬೋದು. ಅದನ್ನು ಪ್ರಕಟಣೆ 1 ಮತ್ತು 6ನೇ ವಚನದಲ್ಲಿ ನಾವು ನೋಡ್ತೀವಿ. ಎಸ್, ಮೇಡಸ್ ರೂಲರ್ಸ್. ಹಾಗಾದರೆ ನಾವೇನು ಮಾಡಬೇಕು? ರೂಲ್ ಮಾಡುವವರಾಗಿರಬೇಕು. ವಿ ಮಸ್ಟ್ ರೂಲ್. ಅದು ಪ್ರಕಟಣೆಯ 10ನೇ ರಹಸ್ಯವಾಗ್ತದೆ. ಯಾವುದನ್ನು ರೂಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡುವಾಗ, ಹೌದು, ನಾವು ನಮ್ಮ ಆಶಾಪಾಶಗಳನ್ನು ರೂಲ್ ಮಾಡ್ತಕ್ಕದ್ದು, ಅಭಿಲಾಷೆಗಳನ್ನು ರೂಲ್ ಮಾಡ್ತಕ್ಕದ್ದು ಮತ್ತು ಸೈತಾನ್ನ ಕಾರ್ಯಗಳ ಮೇಲೆ ರೂಲ್ ಮಾಡ್ತಕ್ಕದ್ದು. ಆ ರೀತಿಯಾಗಿ ಮಾಡುವಾಗ ಏನಾಗ್ತದೆ? ಪ್ರಕಟಣೆಯ ನಿಬಂಧನೆ ನಾವು ಪೂರೈಸಿದ ಹಾಗಾಗ್ತದೆ. 11ನೇದಾಗಿ ಯಾಜಕರು, ಪ್ರೀಸ್ಟ್, ಟು ಬಿ ಎ ಪ್ರೀಸ್ಟ್ಲಿ ವರ್ಕ್. ಅದನ್ನು ಕೂಡ ಪ್ರಕಟಣೆ 1 ಮತ್ತು 6ನೇ ವಚನದಲ್ಲಿ ನೋಡ್ತೀವಿ. ವೆನ್ ವಿ ಆರ್ priest, we offer praise to God, sacrifice to God. ಈ ಯಾಜಕನ ಕೆಲಸ ಯಜ್ಞವನ್ನು ಸಮರ್ಪಿಸುವಂಥದ್ದು. ಆ ರೀತಿಯಾಗಿ ನಮ್ಮ ಜೀವನವನ್ನು ಸಜೀವ ಯಜ್ಞವಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವಾಗ ವಿ ಗೆಟ್ ರೆವಲೇಷನ್ ಅಪಾನ್ ರೆವಲೇಷನ್. ಪ್ರಕಟಣೆ ಮೇಲೆ ಪ್ರಕಟಣೆ ನಮಗೆ ಲಭ್ಯವಾಗ್ತದೆ. ಅದು 11ನೇ ರಹಸ್ಯ ಅಥವಾ 11ನೇ ನಿಬಂಧನೆ. 12th ಕಂಡೀಷನ್ ಫಾರ್ ರೆವಲೇಷನ್, 12th ಸೀಕ್ರೆಟ್ ಆಫ್ ರೆವಲೇಷನ್ ಏನಂತ ಹೇಳಿಬಿಟ್ಟು ನೋಡುವಾಗ, ಪ್ರಕಟಣೆ 1 ಮತ್ತು 9ನೇ ವಚನದಲ್ಲಿ, ನಿಮ್ಮ ಸಹೋದರನೂ ಯೇಸುವಿನ ನಿಮಿತ್ತ ಆಗುವ ಬಾಧೆಗಳಲ್ಲಿ ಸಫರಿಂಗ್ ಈಸ್ ದ 12th ಕಂಡೀಷನ್ ಫಾರ್ ರೆವಲೇಷನ್. ಅಂದರೆ ಕರ್ತನಿಗಾಗಿ ನಾವು ಕಷ್ಟಪಡಬೇಕು. ಅಥವಾ ನಿಮಗೆ ಕಷ್ಟ ಅಂದರೆ ನಿಮಗೆ ಇಷ್ಟವಿಲ್ಲದಿದ್ದರೆ ನಾನು ಇನ್ನೊಂದು ಪದವನ್ನು ಬಳಸಲಿಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ವಿ ಮಸ್ಟ್ ಟೇಕ್ ಅಪ್ ದ ಕ್ರಾಸ್. ನಮ್ಮ ಶಿಲುಬೆಯನ್ನು ನಾವು ಹೊರಬೇಕು. ಶಿಲುಬೆಯು ಪ್ರಕಟಣೆಗೆ
ಮೂಲ. ಕ್ರಾಸ್ ಈಸ್ ದಿ ವೇ ಆರ್ ಸೋರ್ಸ್ ಟು ದ ರೆವಲೇಷನ್. 13ನೇದಾಗಿ ಅದೇ ಪ್ರಕಟಣೆ 1 ಮತ್ತು 9ನೇ ವಚನದಲ್ಲಿ ತಾಳ್ಮೆ, ಪೇಷನ್ಸ್. ಅದ್ರ ಬಗ್ಗೆ ಹೆಚ್ಚಾಗಿ ಹೇಳುವಂಥದ್ದು ಅವಶ್ಯಕತೆ ಇಲ್ಲ. 14ನೇ ನಿಬಂಧನೆ ಅದೇ 9ನೇ ವಚನದಲ್ಲಿದೆ, ಅಂದರೆ ದೇವರ ವಾಕ್ಯ. ಪ್ರಕಟಣೆ ನಮಗಿರಬೇಕಾದ್ರೆ ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ಕೊಡ್ತಕ್ಕದ್ದು. ದೇವರ ವಾಕ್ಯಕ್ಕಾಗಿ ನಾವು ಕಷ್ಟ ಅನುಭವಿಸುವಂಥದ್ದು ಅದು ಪ್ರಕಟಣೆಗೆ ನಡೆಸ್ತದೆ. ಯೋಹಾನಿಗೆ ಆ ರೀತಿಯಾಗಿ ಪ್ರಕಟಣೆ ಸಿಕ್ಕಿದ್ದು. 15ನೇ ಕಂಡೀಷನ್, 15th ಕಂಡೀಷನ್ ಫಾರ್ ರೆವಲ್ಯೂಷನ್, ಅದೇ ಪ್ರಕಟಣೆ 1:9 ಬರೆದಿದೆ. ಅದೇನಂತ ಹೇಳಿದರೆ ಟೆಸ್ಟಿಮೋನಿ, ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿರುವಂಥದ್ದು. 16ನೇದಾಗಿ ನಾನಿಲ್ಲಿ ಏನು ಬರೆದಿದ್ದೇನೆಂದರೆ ಪ್ರಕಟಣೆ 1:10 ದ ಲಾರ್ಡ್ಸ್ ಡೇ. ಏನಂದರೆ ಕರ್ತನ ದಿನ ಅಂತ ಬೈಬಲ್ನಲ್ಲಿ ಒಂದು ಇದ್ದರೆ ಇಲ್ಲಿದೆ ನೋಡ್ರಿ, ಪ್ರಕಟಣೆ 1:10. ಹಾಗಾದರೆ ನಾವು ಆಲಯಕ್ಕಾಗಿ ದೇವರು ಕೊಟ್ಟಂಥ ಆ ಭಾನುವಾರವನ್ನು ಯೂಸ್ ಮಾಡಬೇಕು. ಯಾಕಂತ ಹೇಳಿದರೆ ಇಲ್ಲಿ ಸಂಡೇ ಅಥವಾ ಕರ್ತನ ದಿನ ಅಂತ ಹೇಳ್ಬಿಟ್ಟು, ಬೇರೆ ಎಲ್ಲ ದಿನಗಳು ಕರ್ತನ ದಿನವೇ, ಆದರೆ ಒಂದು ದಿನ ಮಾತ್ರ ಬೈಬಲ್ನಲ್ಲಿ ದ ಲಾರ್ಡ್ಸ್ ಡೇ ಅಂತಿದೆ. ಕರ್ತನ ದಿನವನ್ನು ನಾವು ಗೌರವಿಸದಿದ್ದರೆ ಕರ್ತನನ್ನೇ ನಾವು ಗೌರವಿಸ್ತಾ ಇಲ್ಲ. ಇಫ್ ಯು ಡು ನಾಟ್ ಆನರ್ ದ ಲಾರ್ಡ್ಸ್ ಡೇ, ಯು ಆರ್ ಡಿಸಾನರಿಂಗ್ ಗಾಡ್ ಹಿಮ್ಸೆಲ್ಫ್ ಹೂ ಗೇವ್ ಯು ಲೈಫ್ ಆ್ಯಂಡ್ ಡೇಸ್. 17ನೇದಾಗಿ ಪ್ರಕಟಣೆ 1:10 ಇನ್ನೊಂದು ವಿಷಯ ಕೂಡ ನಾವು ನೋಡ್ತೀವಿ. ಅದೇನಂತ ಹೇಳಿದ್ರೆ ಹಿಯರಿಂಗ್ ದ ವಾಯ್ಸ್ ಆಫ್ ಗಾಡ್, ದೇವರ ಸ್ವರ ಕೇಳಿಸಿಕೊಳ್ಳುವುದು. ಯಾವುದಕ್ಕೆ? ದೇವರ ಸ್ವರ ಕೇಳಿಸಿಕೊಳ್ಳುವುದು ಪ್ರಕಟಣೆಗೆ ಮೂಲವಾಗಿದೆ. ಹಿಯರಿಂಗ್ ದ ವಾಯ್ಸ್ ಆಫ್ ಗಾಡ್ ಈಸ್ ದಿ ಸೋರ್ಸ್ ಆಫ್ ಆಲ್ ರೆವಲೇಷನ್ಸ್. ಯಾಕಂದರೆ ಆ ಕರ್ತನ ದಿನದಲ್ಲಿ ಆತ್ಮಾಭಿಷೇಕ ಅಥವಾ ಆತ್ಮ ಭರಿತನಾಗಿರಲು ಅವನಿಗೆ ದೇವರ ಸ್ವರ ಕೇಳಿಸ್ಕೊಂಡ್ಬಿಡ್ತು ಯೋಹಾನನಿಗೆ. ಅದು 17ನೇ ಒಂದು ನಿಬಂಧನೆ ಅಥವಾ ರಹಸ್ಯ. 18ನೇದಾಗಿ ನಾವು ನೋಡುವಾಗ ಇನ್ನೊಂದು ವಿಷಯ ಇದೆ, ದರ್ಶನ. ವಿಷನ್ ಈಸ್ ದಿ ಕಂಡೀಷನ್ ಫಾರ್ ರೆವಲ್ಯೂಷನ್. ವಿಷನ್ ಅಂತ ಹೇಳಿದ್ರೆ ದೇವರು ವಾಗ್ದಾನ ಮಾಡಿದ ಕಡೆ ಕಾಲದಲ್ಲಿ ನಾನು ದರ್ಶನಗಳನ್ನು ಕೊಡ್ತೀನಿ. ಅದು ಸ್ವಾಭಾವಿಕವಾದ ದರ್ಶನವೇ ಆಗಿರ್ಬೋದು ಅಥವಾ ನಮ್ಮ ಅಂತರಂಗದ ಒಂದು ದರ್ಶನ, ಸಮಥಿಂಗ್ ವಿ ವಾಂಟ್ ಟು ಡೂ, ಸಮಥಿಂಗ್ ಟ್ಯಾಂಜಿಬಲ್. ಆದ ಕಾರಣ ಅಂಥ ಒಂದು ದರ್ಶನವು ಪ್ರಕಟಣೆಗೆ ಅದು ರಹಸ್ಯವಾಗಿರ್ತದೆ. 19ನೇದಾಗಿ ಪವರ್, ಶಕ್ತಿ. ಯಾಕಂತ ಹೇಳಿದ್ರೆ 3 ಸಾರಿ ಅಥವಾ 2 ಸಾರಿ ಇಲ್ಲಿ ಒಂದು ಪದ ಬರ್ತೈತೆ, ಅದೇನೆಂದರೆ ಬಲಗೈ ಅಂತ ಹೇಳ್ಬಿಟ್ಟು. ಪ್ರಕಟಣೆ 1:17 ಯೇಸು ಸ್ವಾಮಿ ತನ್ನ ಬಲಗೈಯನ್ನು ಯೋಹಾನನ ಮೇಲೆ ಇಟ್ಟರಂತೆ. ಹಿ ಕೆಪ್ಟ್ ದ ರೈಟ್ ಹ್ಯಾಂಡ್ ಆನ್ ಜಾನ್. ಆ ರೀತಿಯಾಗಿ ಹೇಳಿಬಿಟ್ಟು ಭಯಪಡಬೇಡ, ನಾನು ಮೊದಲನೆಯವನು ಕಡೆಯವನು ಅಂತ ಹೇಳಿಬಿಟ್ಟು ಕೊನೆಯದಾಗಿ ನಾವು ನೋಡುವಾಗ ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನ ಬಳಿ ಇವೆ ಎಂಬುದಾಗಿ 18ನೇ ವಚನ ಪ್ರಕಟಣೆ 1:18 ಹೇಳುವಾಗ ದಟ್ ಟಾಕ್ಸ್ ಅಬೌಟ್ ಅಥಾರಿಟಿ, ಅಧಿಕಾರವನ್ನು ಸೂಚಿಸ್ತದೆ. ಹಾಗಾದರೆ ಅಧಿಕಾರ, ನಾವು ದೇವರು ಕೊಟ್ಟ ಅಧಿಕಾರವನ್ನು ಪ್ರಯೋಗಿಸುವುದರಿಂದ ನಮಗೆ ಪ್ರಕಟಣೆ ಸಿಗ್ತದೆ. ಅಥಾರಿಟಿ ಈಸ್ ದ 20th ಕಂಡೀಷನ್ ಆರ್ ಸೀಕ್ರೆಟ್ ಫಾರ್ ರೆವಲ್ಯೂಷನ್. ಪ್ರಕಟಣೆ 1ನೇ ಅಧ್ಯಾಯದಿಂದ ಪ್ರಕಟಣೆಗೆ ಅಂದರೆ ದೇವರ ಬೆಳಕಿಗೆ, ಪ್ರಕಟಣೆಗೆ 20 ರಹಸ್ಯಗಳು ಅಥವಾ ನಿಬಂಧನೆಗಳು ಅಂತ ಹೇಳ್ಬಿಟ್ಟು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
The Revelation of St. John the Divine, Chapter 1. The revelation of Jesus Christ, which God gave unto him, to shew unto his servants things which must shortly come to pass. And he sent and signified it by his angel unto his servant John, who bare record of the word of God, and of the testimony of Jesus Christ, and of all things that he saw. Blessed is he that readeth, and they that hear the words of this prophecy, and keep those things which are written therein, for the time is at hand. John, to the 7 churches which are in Asia, grace be unto you, and peace from him which is, and which was, and which is to come, and from the 7 spirits which are before his throne, and from Jesus Christ, who is the faithful witness, and the first begotten of the dead, and the prince of the kings of the earth, unto him that loved us, and washed us from our sins in his own blood, and hath made us kings and priests unto God and his Father. To him be glory and dominion for ever and ever. Amen. Behold, he cometh with clouds, and every eye shall see him, and they also which pierced him, and all kindreds of the earth shall wail because of him. Even so, Amen. I am Alpha and Omega, the beginning and the ending, saith the Lord, which is, and which was, and which is to come, the Almighty. I, John, who also am your brother, and companion in tribulation, and in the kingdom and patience of Jesus Christ, was in the isle that is called Patmos, for the word of God, and for the testimony of Jesus Christ. I was in the Spirit on the Lord's day, and heard behind me a great voice, as of a trumpet, saying, I am Alpha and Omega, the first and the last. And what thou seest write in a book, and send it unto the 7 churches which are in Asia, unto Ephesus, and unto Smyrna, and unto Pergamos, and unto Thyatira, and unto Sardis, and unto Philadelphia, and unto Laodicea. And I turned to see the voice that spake to me, and being turned I saw 7 golden candlesticks, and in the midst of the 7 candlesticks one like unto the Son of Man, clothed with a garment down to the foot, and girt about the paps with a golden girdle. His head and his hairs were white like wool, as white as snow, and his eyes were as a flame of fire, and his feet like unto fine brass, as if they burned in a furnace, and his voice as the sound of many waters. And he had in his right hand 7 stars, and out of his mouth went a sharp 2-edged sword. And his countenance was as the sun shineth in his strength. And when I saw him, I fell at his feet as dead, and he laid his right hand upon me, saying unto me, Fear not, I am the first and the last. I am he that liveth and was dead, and behold, I am alive for evermore. Amen. And have the keys of hell and of death. Write the things which thou hast seen, and the things which are, and the things which shall be hereafter. The mystery of the 7 stars which thou sawest in my right hand, and the 7 golden candlesticks. The 7 stars are the angels of the 7 churches, and the 7 candlesticks which thou sawest are the 7 churches. ಬಿಗ್ ಜೆ ಮೀಡಿಯಾ ನೆಟ್ವರ್ಕ್ ಮಾಡುತ್ತಿರುವ ಈ ಸೇವೆಯೊಂದಿಗೆ ನೀವು ಕೂಡ ಕೈಜೋಡಿಸಲು ಬಯಸುವುದಾದರೆ ನಮ್ಮನ್ನು ಸಂಪರ್ಕಿಸಿ. ನಮ್ಮ ವಿಳಾಸ